ಆಟಿ ಅಮಾವಾಸ್ಯೆ ಬಂತು ಅಂದ್ರೆ ತುಳುನಾಡಿನ ಹಳ್ಳಿಗಳಲ್ಲಿ ಎಲ್ಲಿಲ್ಲದ ಸಡಗರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶಿವಕ್ಷೇತ್ರವಾಗಿರೋ ನರಹರಿ ಕ್ಷೇತ್ರ ಮತ್ತು ಕಾರಿಂಜೇಶ್ವರ ಕ್ಷೇತ್ರದಲ್ಲಿ ಆಷಾಢ ಅಮಾವಾಸ್ಯೆಯ ತೀರ್ಥ ಸ್ನಾನ ನೆರವೇರಿದೆ. ಭಕ್ತಾದಿಗಳು ಬೆಟ್ಟದ ಮೇಲಿರೋ ಈ ಶಿವಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಕರಾವಳಿಯಲ್ಲಿ ಆಟಿ ಅಮಾವಾಸ್ಯೆ ಸಂಭ್ರಮ. ತೀರ್ಥ ಸ್ನಾನ ಮಾಡಿ ಪುನೀತರಾದ ಭಕ್ತಗಣ. ಕರಾವಳಿ ಹಾಗೂ ತುಳುನಾಡಿನ ಸಂಸ್ಕೃತಿಯಲ್ಲಿ ಆಟಿ ಅಮಾವಾಸ್ಯೆಗೆ ಪವಿತ್ರ ಹಾಗೂ ಧಾರ್ಮಿಕ ಪ್ರಾಮುಖ್ಯತೆ ಇದೆ. ಆಷಾಢ ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಮಾಡಿದ್ರೆ ಆರೋಗ್ಯ ಸೇರಿದಂತೆ ಹಲವು ಪ್ರಯೋಜನಗಳು ಆಗಲಿದೆ ಅನ್ನೋದು ಇಲ್ಲಿನ ನಂಬಿಕೆ. ಹೀಗಾಗಿ ಈ ತೀರ್ಥ ಸ್ನಾನವನ್ನ ಅನಾದಿ ಕಾಲದಿಂದಲೂ ನೆರವೇರಿಸಿಕೊಂಡು ಬರಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪ ನರಹರಿ ಬೆಟ್ಟದ ಸದಾಶಿವ ದೇಗುಲವಿದೆ. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿ ಇರೋ ಈ ದೇಗುಲದಲ್ಲಿ ಆಟಿ ಅಮಾವಾಸ್ಯೆ ಸಡಗರ ಮನೆ ಮಾಡಿತ್ತು. ಈ ಎತ್ತರದ ಬೆಟ್ಟದ ಮೇಲಿರುವ ಕೆರೆಗಳಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪಗಳು ಪರಿಹಾರವಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಆಟಿ ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಮಾಡ್ತಾರೆ. ಪ್ರಕೃತಿಯ ಮಡಿಲಲ್ಲಿರೋ ಈ ಕ್ಷೇತ್ರ ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಿತ್ತು ಅನ್ನುವಂತಹ ಪ್ರತೀತಿ ಇದೆ. ಕೌರವರೊಂದಿಗೆ ಯುದ್ಧ ಜಯಿಸಿದ ಬಳಿಕ ಶ್ರೀಕೃಷ್ಣನ ಆಜ್ಞೆಯಂತೆ ಪಾಂಡವರು ಈ ಬೆಟ್ಟದಲ್ಲಿ 1 ದಿನ ತಂಗಿದ್ದರಂತೆ. ಶ್ರೀಕೃಷ್ಣ ಪಾಂಡವರಿಗಾಗಿ ಶಂಖ, ಚಕ್ರ, ಗದ, ಪದ್ಮ ಅನ್ನುವಂತಹ 4 ನೀರಿನ ಕುಂಡಗಳನ್ನ ಇಲ್ಲಿ ನಿರ್ಮಿಸಲಾಗಿತ್ತು. ಇದೇ ಕುಂಡಗಳಲ್ಲಿ ಭಕ್ತರು ಆಟಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನ ಮಾಡ್ತಾರೆ. ವರ್ಷ ಪೂರ್ತಿ ಬತ್ತದೇ ಇರುವಂತಹ ನೀರಿನ ಕುಂಡಗಳಿಗೆ ಇಲ್ಲಿ ಮಹತ್ವದ ಸ್ಥಾನವಿದೆ. ಅಮಾವಾಸ್ಯೆ ದಿನ ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳು ಪರಿಹಾರವಾಗಲಿದೆ. ಇಲ್ಲಿ ಒಂದು ವಿಶೇಷವಾದ ದಿನ ಆಟಿ ಅಮಾವಾಸ್ಯೆ ದಿನದಂದು ಎತ್ತರದ ಪ್ರದೇಶದಲ್ಲಿ ಇರುವ ಶಿವ ದೇವಾಲಯಕ್ಕೆ ಬಂದು ತೀರ್ಥ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗಿಬಿಟ್ಟು ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗ್ತದೆ ಅಂತೇಳಿ ಒಂದು ಪ್ರತೀತಿ ಇದೆ. ಅದೇ ಪ್ರಕಾರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾರೆ, ತೀರ್ಥ ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನರಹರಿ ಪರ್ವತ ಸದಾಶಿವ ದೇವಸ್ಥಾನ, ಯಾಕೆಂದರೆ ಇದು ಪಾಂಡವ ಪ್ರತಿಷ್ಠೆ. ಒಂದಾನೊಂದು ಕಾಲದಲ್ಲಿ ಮಹಾಭಾರತ ಯುದ್ಧ ಅಲ್ಲಾದ ನಂತರ ಈ ಪಾಂಡವರು ಪಾಪ ವಿಮೋಚನೆಗೋಸ್ಕರ ಪಾಂಡವರನ್ನು ಶ್ರೀಕೃಷ್ಣ ಪರಮಾತ್ಮ ಉತ್ತರ ಭಾರತ ಯಾತ್ರೆ ಆದ ನಂತರ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಗುಡ್ಡದ ಮೇಲೆ ಒಂದು ರಾತ್ರಿ ನಿಂತಿದ್ದರು. ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಅಂತ ಮಹಾವಿಷ್ಣು ಆಯುಧಗಳಾದಂಥ 4 ತೀರ್ಥಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪಾಂಡವರು ಮಿಂದು ಅರ್ಜುನನಿಂದ ಶಾಂತವಾದ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಪೂಜೆ ಮಾಡಲಿಕ್ಕೆ ಶ್ರೀಕೃಷ್ಣನ ಅಪ್ಪಣೆಯ ಮೇರೆಗೆ ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆ ಮಾಡಿದಂಥ ಪುಣ್ಯಕ್ಷೇತ್ರ. ಇನ್ನೊಂದು ಬೆಟ್ಟದ ಮೇಲಿರುವ ಕ್ಷೇತ್ರ ಕಾರಿಂಜೇಶ್ವರದಲ್ಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾರಿಂಜ ಕೆರೆಯಲ್ಲಿ ತೀರ್ಥ ಸ್ನಾನ ನೆರವೇರಿಸುವ ಮೂಲಕ ಆಷಾಢ ಅಮಾವಾಸ್ಯೆಯನ್ನ ಭಕ್ತಿ ಭಾವದಿಂದ ಆಚರಿಸಿದ್ರು. ಆಟಿ ಅಮಾವಾಸ್ಯೆಯ ಬಳಿಕ ಕರಾವಳಿಯಲ್ಲಿ ಸಾಲು ಸಾಲು ಹಬ್ಬಗಳು ಆರಂಭಗೊಳ್ಳುತ್ತವೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.